ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನಂ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನವೆಂಬರ್ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷವಾದ ಕಾರ್ತಿಕ ಹುಣ್ಣಿಮೆ ನಂತರ ಯಾವೆಲ್ಲ ರಾಶಿಗಳಿಗೆ ಶುಭ ರಾಜಯೋಗಗಳು, ಗಜಲಕ್ಷ್ಮಿ ಯೋಗಗಳಿದೆ ಅಂತ ತಿಳಿಸ್ಕೊಡ್ತೇನೆ. ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಕಾರ್ತಿಕ ಮಾಸದ ವಿಶೇಷ ಹುಣ್ಣಿಮೆಯ ನಂತರ ಸೂರ್ಯ, ಗುರು ಮತ್ತು ಶನಿ ಗ್ರಹಗಳ ಸ್ಥಾನ ಪಲ್ಲಟ ಮತ್ತು ಸಂಚಾರದಿಂದ ಈ 5 ರಾಶಿಗಳಿಗೆ ವಿಶೇಷವಾದಂತಹ ಸುಖ, ಶಾಂತಿ, ಸಮೃದ್ಧಿ ಅಂತಕ್ಕಂಥ ವ್ಯವಸ್ಥೆಗಳು ಈ ರಾಶಿಗಳಿಗೆ ಬರಲಿಕ್ಕಿದೆ. ಅದರಲ್ಲಿ ಪ್ರಥಮ ಒಂದು ರಾಶಿ ಯಾವುದಪ್ಪ ಅಂತಂದರೆ ವೃಶ್ಚಿಕ ರಾಶಿ ಆಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಜಯಶೀಲರಾಗ್ತೀರಾ. ಮತ್ತು ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಈ ತಿಂಗಳು ನಿವಾರಣೆ ಆಗುತ್ತೆ. ಮತ್ತು ತಂದೆ ತಾಯಿ ಮತ್ತು ಮನೆಯಲ್ಲಿ ಇರೋ ದೊಡ್ಡವರು ಯಾರು ಇದ್ದರೆ ಅವರ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ, ಗಂಭೀರವಾಗಿದೆ ಅಂತಂದರೆ ಈ ತಿಂಗಳು ಆ ಒಂದು ಸುಧಾರಣೆ ಕಾಣ್ತದೆ. ಯಾವುದೇ ಆರೋಗ್ಯ ಸ್ಥಿತಿಯಲ್ಲಿ ಸಮಸ್ಯೆಗಳು ಬರೋದಿಲ್ಲ. ಫೈನಾನ್ಷಿಯಲ್ ಆಗಿ ಒಳ್ಳೆ ಗ್ರೋತನ್ನು ನೀವು ಕಾಣ್ತೀರಾ. ಎರಡನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಜಯ ಅಂತಕ್ಕಂಥ ವ್ಯವಸ್ಥೆಗಳು ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಆದರೆ ಮೂರನೇ ವ್ಯಕ್ತಿಗಳ ವಿಚಾರದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಟು ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಈ ತಿಂಗಳಲ್ಲಿ ಇರೋದಿಲ್ಲ. ಮೂರನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಿದ್ರೂ ಕೂಡ ಯಾವುದೇ ಲಾಸಸ್ ಇರೋದಿಲ್ಲ. ತುಂಬ ಒಳ್ಳೆಯ ಒಂದು ಲಾಭ ಇರುತ್ತೆ. ಇವರ ಜಾತಕದಲ್ಲಿ ಇರ್ತಕ್ಕಂಥ ಗುರು ಮತ್ತು ಶುಕ್ರನ ಸ್ಥಾನ ಪಲ್ಲಟದಿಂದ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಕ್ಷಣಾರ್ಧದಲ್ಲಿ ಚಿಟಿಕೆ ಹೊಡೆಯಷ್ಟರಲ್ಲಿ ಇವರ ಜೀವನದಲ್ಲಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮಾಡ್ತಕ್ಕಂಥ ಕೆಲಸ ಅಭಿವೃದ್ಧಿ ಕಾಣ್ತೀರಾ. ಫೈನಾನ್ಷಿಯಲಿ ತುಂಬ ಗ್ರೋತ್ ಆಗ್ತೀರಾ. ನಾಲ್ಕನೇದಾಗಿ ಮೀನರಾಶಿ. ಮೀನರಾಶಿಯವರು ಸದೃಢದಿಂದ ಹೊಸ ಕೆಲಸಗಳನ್ನ ಆರಂಭ ಮಾಡ್ತೀರಾ. ಹೊಸ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀರಾ. 4 ಜನರಿಗೆ ಕೆಲಸ ಕೊಡುವಂಥ ವಿಚಾರಗಳು ಈ ತಿಂಗಳಲ್ಲಿ ಆಗುತ್ತೆ. ಮತ್ತು ಫೈನಾನ್ಷಿಯಲ್ ಆಗಿ ತುಂಬ ಒಳ್ಳೆ ಗ್ರೋತನ್ನು ನೀವು ಈ ತಿಂಗಳಲ್ಲಿ ತುಂಬ ಕಾಣ್ತೀರಾ. ಕೊನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಕಂಪೇರ್ ಮಾಡಿದ್ರೆ 2-3 ತಿಂಗಳಿಂದ ಇವ್ರಿಗೆ ತುಂಬಾ ಲಾಸಸ್ ಅಲ್ಲಿ ನಡೀತಾ ಇರ್ತೀರಾ. ಆದ್ರೆ ಈ ತಿಂಗಳು ಒಳ್ಳೆ ಲಾಭವನ್ನ ಕಾಣ್ತೀರಾ. ಹೊಸ ಇನ್ವೆಸ್ಟ್ಗಳನ್ನ ಮಾಡ್ತೀರಾ. ಹೊಸ ಆದಾಯದ ಮೂಲಗಳು ಉಟ್ಕೊಳುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ. ಕುಟುಂಬದಲ್ಲಿ ಹೊಸ ವ್ಯವಸ್ಥೆಗಳು, ಹೊಸ ವಾಹನದ ಆಗಮನ ಆಗ್ತಕ್ಕಂಥ ಸಂಭವ ಈ ತಿಂಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಆಗುತ್ತೆ. ಹಾಗಾಗಿ ಯಾವುದೇ ಸಮಸ್ಯೆಗಳು ಈ ಎಲ್ಲ ರಾಶಿಗಳಿಗೆ ಇರೋದಿಲ್ಲ. ಎಲ್ಲ ಜಯಶೀಲವಾದಂಥ ವ್ಯವಸ್ಥೆಗಳಿರುತ್ತೆ. ಮೂರನೇ ವ್ಯಕ್ತಿಗಳ ಒಂದು ಮಾತನ್ನ ಕೇಳೋದು ಬಿಟ್ಟು ಸ್ವಂತ ವಿಚಾರ, ಸ್ವಂತ ವ್ಯವಸ್ಥೆಯನ್ನು ನೀವು ಮುಂದುವರೆದಿದೆ ಆದರೆ ಈ ಎಲ್ಲ ರಾಶಿಗಳಿಗೆ ಶುಭ ಫಲ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲೇ ಇದ್ರೂ ಕೂಡ ನಿಮ್ಮ ರಾಶಿ ಯಾವುದು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ.